ನಾನು ಒಳಗಡೆ ಹೋಗಿ ಕಂಟೆಸ್ಟೆಂಟ್ ಆದರೆ ನನ್ನ ಸಹ ಕಂಟೆಸ್ಟೆಂಟ್ಸ್ ಯಾರು? ಶಿವಣ್ಣ. ಇವಾಗ ಶಿವಣ್ಣ ಇದ್ರೆ ನಾವೇ ಗೆಲ್ಲಿಸ್ತೀವಿ. ನಾವೇ ಗೆಲ್ಲಿಸ್ತೀವಿ. ಅವ್ರು ಏನು ಶ್ರಮ ಪಡೋದೇ ಬೇಡ, ನಾವೇ ಗೆಲ್ಲಿಸ್ತೀವಿ. ಅದೇ ಶಿವಣ್ಣ ಗೆಲ್ಲಬೇಕು ಅಂತ. ನಮ್ಮ ಧ್ರುವ ಸರ್ಜಾ ಅವರು. ನಾವು ಅವ್ರಿಗೆ ಕರೆದು ಹೇಳ್ತೀವಿ, ನೋಡು ನಾನು ಗೆಲ್ಲಬೇಕು, ಸುಮ್ಮನೆ ಸೆಡಿಬಾರ್ದು, ಮರ್ಯಾದೆ ಹೋಗುತ್ತಿಲ್ಲ ಅಂದರೆ ಅಂದ್ಬಿಟ್ಟು ಆಯಿತು ನೋ ಪ್ರಾಬ್ಲಮ್ ಅಂತ ಬರ್ತಾರೆ. ಈಸಿ ಆಗ್ತದೆ ಹೇಳಿ. ರಮ್ಯಾ ಮ್ಯಾಮ್. ಸರ್ ಬಾಗಿಲು ಓಪನ್ ಆಗೋದಿದೆಯಲ್ಲ, ಒಂದು ಕೀ ನಾನು ಕೈಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಒಂದೇ ಅವ್ರು ಓಡೋಗ್ತಾರೆ, ಇಲ್ಲ ನಾನು ಓಡೋಗ್ತೀನಿ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಗ್ರೇಟ್ ಫ್ರೆಂಡ್ಸ್, ಬಟ್ ವಿ ಕ್ಯಾನ್ ಟೇಕ್ ಈಚ್ ಅದರ್ ಫಾರ್ ಕಪಲ್ ಆಫ್ ಅವರ್ಸ್. ಉಪ್ಪಿ ಸರ್. ಉಪ್ಪಿ ಸರ್ ಇರೋ ಕಡೆ ನಮಗೆ ಬಿಗ್ ಬಾಸಿಗೆ ಏನು ಕೆಲಸ ಅಂತ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಟಾಸ್ಕು ಅವರೊಂದು ಕೊಟ್ಟರೆ ಇವರೊಂದು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಕೂತ್ಕೊಂಡು. ಎಲ್ಲರಿಗೂ ಸುದೀಪ್ ಅದೆಲ್ಲ ರೀ ಟಾಸ್ಕು, ಇದು ಹೇಳ್ತೀನಿ ಕೇಳ್ರಿ, ಅವ್ರು ಮಾಡೋದು ತಪ್ಪು, ಬಿಗ್ ಬಾಸ್ ತಪ್ಪು, ಎಲ್ಲರೂ ತಪ್ಪು ಅಂದ್ಬಿಟ್ಟು. ಸರ್ ಉಪೇಂದ್ರ ಅವ್ರ ಮನೆ ಒಳಗಡೆ ಇದ್ದಾರೆ ಸರ್ ಕಂಟೆಸ್ಟೆಂಟ್ ಆಗಿ. ಇನ್ನು ಸಪೋಸ್ 18 ಜನ ಇದ್ರು ಅನ್ಕೊಳ್ಳೋಣ. ಓಕೆ. ಉಪ್ಪಿ ಸರ್ ಇದ್ದಾರೆ ಅಂದ್ಕೊಂಡ್ರೆ ಸರ್ 17 ಜನ ಕಳಪೆಗೆ ಹೋಗ್ತಾರೆ. 17 ಜನ ಒಳಗಿರ್ತಾರೆ.